Hello everyone, welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ನಾವು ಆಗಸ್ಟ್ 7ನೇ ತಾರೀಕು 8ನೇ ತಾರೀಕು ಮತ್ತೆ 9ನೇ ತಾರೀಕು ಯಾವ್ದೆಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ್ಯೂಸ್ ಇತ್ತು ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ಗಳನ್ನ ಓದ್ತಾ ಇದೀವಿ ಇವತ್ತು ಅಂತ ಹೇಳಿದ್ರೆ ಮೌಂಟ್ ಬುರೋಮು ನ್ಯೂಸ್ ಅಲ್ಲಿದೆ. ಫೈರ್ ಆಕ್ಸಿಡೆಂಟ್ ಆಗಿರೋದ್ರಿಂದ ನಿಯಿಶಿ ಟ್ರೈಬ್ಸ್ ನ್ಯೂಸ್ ಅಲ್ಲಿದ್ದಾರೆ. ನಂತರ ರೊಸೆಲಿ ಕ್ರಾಪ್ ನ್ಯೂಸ್ ಅಲ್ಲಿದೆ. ರೊಸೆಲಿ ಕ್ರಾಪ್ ಆದ್ಮೇಲೆ ನಾವು 4ನೆಯ ಟಾಪಿಕ್ ಆಗಿ ವರ್ಲ್ಡ್ ಟ್ರೈಬಲ್ ಡೇ ಬಗ್ಗೆ ಮತ್ತೆ ಅದರ ಥೀಮ್ ಬಗ್ಗೆ ನೋಡ್ಕೊಳ್ಳೋಣ. ಯಾಕಂದ್ರೆ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅದಾದ ನಂತರ ನ್ಯಾಷನಲ್ ಗೋಪಾಲ್ ರತ್ನ ಅವಾರ್ಡ್ ಇದಕ್ಕೆ ನಾಮಿನೀಸ್ ಗಳನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ಇದು ಕೂಡ ನ್ಯೂಸ್ ನಲ್ಲಿದೆ. ನಂತರ ಕ್ಯಾಂಬಲಕೊಂಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನ್ಯೂಸ್ ಅಲ್ಲಿದೆ. ನಂತರ ದಾಬಲೇಶ್ವರ ಟೆಂಪಲ್ ಇದು ಕೂಡ ನ್ಯೂಸ್ ಅಲ್ಲಿದೆ. ನೆಕ್ಸ್ಟ್ ಹಿಮಾಲಯನ್ ಸಿರೋ ಫಸ್ಟ್ ಟೈಮ್ ಹಿಮಾಚಲ್ ಪ್ರದೇಶ್ ಅಲ್ಲಿ ಕಾಣ್ತಾ ಇದೆ. ಇದನ್ನ ತುಂಬಾ ಡೆಕೇಡ್ಸ್ ಆದ್ಮೇಲೆ 2-3 ಡೆಕೇಡ್ಸ್ ಆದ್ಮೇಲೆ ಫಸ್ಟ್ ಟೈಮ್ ಐಡೆಂಟಿಫೈ ಮಾಡಿದ್ದಾರೆ. ಸೊ ಹಾಗಾಗಿ ನ್ಯೂಸ್ ಅಲ್ಲಿದೆ. ನಂತರ ಗೋವರ್ಧನ್ ಸ್ಕೀಮ್, ನಾವು ಬೆಟರ್ ಎಕಾನಮಿಯನ್ನ ಅಚೀವ್ ಮಾಡ್ಬೇಕು ಅಂದ್ರೆ ಪ್ಯೂರ್ ಎಕಾಲಜಿಯನ್ನ ಅಚೀವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಗೊಬಂದಿರುವಂತಹ ಸ್ಕೀಮ್ ಇದು. ನೆಕ್ಸ್ಟ್ ಅಗ್ನಿ 4 ಮಿಸೈಲ್. ಇದಿಷ್ಟು ಟಾಪಿಕ್ಸ್ ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್ ವಿತ್ ದ ಫಸ್ಟ್ ಟಾಪಿಕ್, ದಟ್ ಇಸ್ ಮೌಂಟ್ ಬುರ್ಮೋ ವೈಲ್ಡ್ ಫೈರ್. ಮೌಂಟ್ ಬುರ್ಮೋ ವೈಲ್ಡ್ ಫೈರ್ ಯಾಕಾಗಿರೋದು ಅಂತ ಹೇಳಿದ್ರೆ ಇಲ್ಲಿ ನ್ಯಾಚುರಲ್ ಆಗಿ ವೈಲ್ಡ್ ಲೈಫ್ಗೆ, ಆ ರೀಜನ್ ಇರುವಂತಹ ವೈಲ್ಡ್ ಲೈಫ್ಗೆ ಥ್ರೆಟ್ ಆಗಿರೋದನ್ನ ನಾವು ನೋಡಬಹುದಾಗುತ್ತೆ. ಮೌಂಟ್ ಬುರ್ಮೋ ನ್ಯಾಷನಲ್ ಪಾರ್ಕ್ ಅಲ್ಲಿ ಮೇಜರ್ ವೈಲ್ಡ್ ಫೈರ್ ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಂಡೋನೇಷ್ಯಾ ಏನ್ ಮಾಡಿದೆ ಅಂತ ಹೇಳಿದ್ರೆ ಏರ್ ಕ್ರಾಫ್ಟ್ ಮತ್ತೆ ಫೈರ್ ಫೈಟರ್ಸ್ ಗಳನ್ನ ಈ ರೀಜನ್ ಅಲ್ಲಿ ಡೆಪ್ಲಾಯ್ ಮಾಡಿದೆ. ಸೊ ಹಾಗಾಗಿ ಮೌಂಟ್ ಬುರ್ಮೋ ನ್ಯೂಸ್ ಅಲ್ಲಿದೆ. ಸೊ ಮೌಂಟ್ ಬುರ್ಮೋ ಇರೋದು ಎಲ್ಲಿ ಅಂತ ಹೇಳಿದ್ರೆ ಇಂಡೋನೇಷ್ಯಾದ ಜಾವನ್ ಐಲ್ಯಾಂಡ್ ಅಲ್ಲಿ ನಾವು ಈ ಮೌಂಟ್ ಬುರ್ಮೋವನ್ನ ನೋಡಬಹುದಾಗುತ್ತೆ. ಇದೊಂದು ಆಕ್ಟಿವ್ ವಾಲ್ಕ್ಯಾನಿಕ್ ರೀಜನ್. 2004ರಲ್ಲಿ ಮೊದಲ ಬಾರಿಗೆ ವಾಲ್ಕ್ಯಾನಿಕ್ ಎರಪ್ಷನ್ ಲಾಸ್ಟ್ 2004ರಲ್ಲಿ ವಾಲ್ಕ್ಯಾನಿಕ್ ಎರಪ್ಷನ್ ಆಗಿರೋದನ್ನ ನಾವು ಕಾಣಬಹುದಾಗುತ್ತೆ. ಅಂಡ್ ಇದನ್ನ ಸ್ಯಾಂಡ್ಸಿ ಕಾಲ್ಡೆರಾ ರೀಜನ್ ಸೆಂಟರ್ ನಲ್ಲಿ ನಾವು ಇದನ್ನ ನೋಡಬಹುದಾಗುತ್ತೆ. ಸ್ಯಾಂಡ್ಸಿ ಕಾಲ್ಡೆರಾ ಅಂತ ಹೇಳಿದ್ರೆ 800 ವರ್ಷಗಳ ಹಿಂದೆ ಎರಪ್ಟ್ ಆಗಿದಂತಹ ರೀಜನ್ ಇದು. ಸೊ ಇದಿಷ್ಟನ್ನ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸ್ಯಾಂಡ್ಸಿ ಕಾಲ್ಡೆರಾ ಬಗ್ಗೆ ಕೂಡ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಮೌಂಟ್ ಬುರ್ಮೋ. ಇಟ್ ಈಸ್ ಅನ್ ಆಕ್ಟಿವ್ ವಾಲ್ಕ್ಯಾನಿಕ್ ಸಿಂಟರ್ ಕೋನ್ ಲೊಕೇಟೆಡ್ ಇನ್ ದ ಸ್ಯಾಂಡ್ಸಿ ಕಾಲ್ಡೆರಾ ಆನ್ ದ ಐಲ್ಯಾಂಡ್ ಆಫ್ ಜಾವಾ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಎರಡನೆಯ ಸ್ಟೇಟ್ಮೆಂಟ್ ಅನ್ನ ನೋಡೋಣ. The most recent eruption of this volcano occurred in 2024. 24 ಅಲ್ಲ 2004. ಕರೆಕ್ಟ್ ಅಲ್ವಾ? ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್. ಆನ್ಸರ್ ಬಂದ್ಬಿಟ್ಟು ಒನ್ ಓನ್ಲಿ ಇಸ್ ದ ರೈಟ್ ಆನ್ಸರ್, ಅಂದ್ರೆ ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆದಂತಹ ಉತ್ತರ. ನೆಕ್ಸ್ಟ್ ಟಾಪಿಕ್ ನಿಯಿಶಿ ಟ್ರೈಬ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ನಿಯಿಶಿ ಟ್ರೈಬ್ಸ್ ಇವರು ಅರುಣಾಚಲ್ ಪ್ರದೇಶದಲ್ಲಿರುವಂತಹ ಎಥ್ನಿಕ್ ಟ್ರೈಬಲ್ ಗ್ರೂಪ್ಸ್. ಸೊ ಈ ಟ್ರೈಬಲ್ ಗ್ರೂಪ್ಸ್ ಯೂಶಲಿ ಒಟ್ಟು 8 ಡಿಸ್ಟ್ರಿಕ್ಟ್ ಗಳನ್ನ ಕವರ್ ಮಾಡ್ತಾರೆ. ಸೊ ಯಾವ್ಯಾವ ಡಿಸ್ಟ್ರಿಕ್ಟ್ ಗಳನ್ನ ಇವರು ಕವರ್ ಮಾಡ್ತಾರೆ? ಮೇಜರ್ ಆಗಿ ಅರುಣಾಚಲ್ ಪ್ರದೇಶದಲ್ಲಿ ಇವರು ಇರೋದು. ಸೊ ಅರುಣಾಚಲ್ ಪ್ರದೇಶದಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಟ್ ಗಳನ್ನ ಕವರ್ ಮಾಡ್ತಾರೆ ಅಂತ ಹೇಳಿದ್ರೆ ಯೂಶಲಿ ಕಾಮೆಂಗ್ ಡಿಸ್ಟ್ರಿಕ್ಟ್ ಮತ್ತೆ ಪಕ್ಕೆ ಕೆಸಾಂಗ್ ಡಿಸ್ಟ್ರಿಕ್ಟ್, ಪಪುಂ ಪೇರು, ಲೋವರ್ ಸುಬನ್ಸಿರಿ, ಕಾಮ್ಲೆ, ಕಳಾದಾದಿ, ಕರುಂಗ್, ಕುಮೆ ಮತ್ತೆ ಅಪ್ಪರ್ ಸಬನ್ಸಿರಿ ರೀಜನ್ಸ್ ಗಳನ್ನ ಈ ಒಂದು ಟ್ರೈಬಲ್ ಗ್ರೂಪ್ಸ್ ಗಳು, ನಿಯಿಶಿ ಟ್ರೈಬಲ್ ಗ್ರೂಪ್ಸ್ ಗಳು ಕವರ್ ಮಾಡ್ತಾರೆ. ಅಂಡ್ ನಿಯಿಶಿ ಟ್ರೈಬಲ್ ಗ್ರೂಪ್ಸ್ ಅಲ್ಲಿ ನಿಯಿಶಿ NYI ಅಲ್ವಾ? ಸೊ ಈ ನಿಯಿಶಿ ಅಂತ ಹೇಳಿದ್ರೆ ಅ ಮ್ಯಾನ್ ಅಂತ ಅರ್ಥ, ಅ ಮ್ಯಾನ್. ಅಂಡ್ ಆಲ್ಸೋ ಶಿ ಅಂತ ಹೇಳಿದ್ರೆ ಬೀಯಿಂಗ್ ಕಂಬೈನ್ಡ್ ಅಂತ ಹೇಳಿ ಅರ್ಥ, ವಿಚ್ ಇಸ್ ನಥಿಂಗ್ ಬಟ್ ಸಿವಿಲೈಸ್ಡ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ಬಿಟ್ಟು ನಿಯಿಶಿ ಅಂತ ಹೇಳ್ತಾರೆ. ಸೊ ಅರುಣಾಚಲ್ ಪ್ರದೇಶದಲ್ಲಿ ಇರುವಂತಹ ಜನಾಂಗದವರು ಇವರು. ಅಂಡ್ ಇವರು ತಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಗಾಗಿ ಸ್ಲಾಶ್ ಅಂಡ್ ಬರ್ನ್ ಅಗ್ರಿಕಲ್ಚರ್,
ಅಂಟಿಂಗ್, ಫಿಶಿಂಗ್ ಈ ರೀತಿಯಾದಂತಹ ಆಕ್ಟಿವಿಟೀಸ್ ಗಳಲ್ಲಿ ಒಳಗೊಂಡಿರ್ತಾರೆ. ಅಂಡ್ ದೇ ಆಲ್ಸೋ ಎಕ್ಸ್ಪರ್ಟ್ ಇನ್ ಲೈಕ್ ಬ್ಯಾಂಬೂ ಮತ್ತೆ ಶುಗರ್ ಕೇನ್ ನ ಯೂಸ್ ಮಾಡ್ಬಿಟ್ಟು ವರ್ಕ್ ಅನ್ನ ಮಾಡೋದು, ಪಾಟ್ರಿ ಮಾಡೋದು, ಅಂಡ್ ಆಲ್ಸೋ ಬ್ಲಾಕ್ ಸ್ಮಿತ್ ವರ್ಕ್ ಗಳನ್ನ ಮಾಡ್ತಾರೆ, ವುಡ್ ಕಾರ್ವಿಂಗ್ಸ್ ಗಳನ್ನ ಮಾಡ್ತಾರೆ, ಈವನ್ ಕಾರ್ಪೆಂಟರಿ ವರ್ಕ್ ಗಳನ್ನ ಕೂಡ ಇವರು ಮಾಡ್ತಾರೆ. ಅಂಡ್ ಇವರು ಒಟ್ಟು 3 ಮೇಜರ್ ಫೆಸ್ಟಿವಲ್ಸ್ ಗಳನ್ನ ಸೆಲೆಬ್ರೇಟ್ ಮಾಡ್ತಾರೆ. ಯಾವ್ಯಾವ ಫೆಸ್ಟಿವಲ್ಸ್ ಅಂತ ಹೇಳಿದ್ರೆ, ಬೂರಿ ಬೂಟ್ ಅಂತ ಹೇಳಿ ಒಂದು ಫೆಸ್ಟಿವಲ್, ನ್ಯೂ ಕೋಮ್ ಅಂತ ಹೇಳಿ ಇನ್ನೊಂದು ಫೆಸ್ಟಿವಲ್, ಮತ್ತೆ ಲಾಂಗ್ ಡೇ ಅಂತ ಹೇಳ್ಬಿಟ್ಟು ಒಂದು ಫೆಸ್ಟಿವಲ್. ಒಟ್ಟು 3 ರೀತಿಯಾದಂತಹ ಫೆಸ್ಟಿವಲ್ಸ್ ಗಳನ್ನ ಇವರು ಸೆಲೆಬ್ರೇಷನ್ ನ ಮಾಡ್ತಾರೆ. ಸೊ ಇದಿಷ್ಟು ನೀಶಿ ಟ್ರೈಬ್ಸ್ ನ ಬಗ್ಗೆ. ವಿತ್ ರೆಫರೆನ್ಸ್ ಟು ನೀಶಿ ಟ್ರೈಬ್ಸ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ದೇ ಆರ್ ಲಾರ್ಜೆಸ್ಟ್ ಎಥ್ನಿಕ್ ಗ್ರೂಪ್ ಇನ್ ದ ಸ್ಟೇಟ್ ಆಫ್ ಅರುಣಾಚಲ್ ಪ್ರದೇಶ್. ಇದು ಕರೆಕ್ಟ್ ಆದಂತಹ ಉತ್ತರ. ಸೆಕೆಂಡ್ ಸ್ಟೇಟ್ಮೆಂಟ್ ನ ನೋಡ್ಕೊಳ್ಳೋಣ. ದೇ ಟ್ರೇಸ್ ದೇರ್ ಡಿಸೆಂಟ್ ಮ್ಯಾಟ್ರಿಲಿನಿಯಲಿ ಅಂಡ್ ಆರ್ ಆರ್ಗನೈಸ್ಡ್ ಇಂಟು ಅ ಸ್ಟ್ರಿಕ್ಟ್ ಕ್ಯಾಸ್ಟ್ ಸಿಸ್ಟಮ್. ನೋ. ಸೊ ಇದು ಪ್ಯಾಟ್ರಿಲಿನಿಯಲ್ ಸೊಸೈಟಿ, ಮ್ಯಾಟ್ರಿಲಿನಿಯಲ್ ಸೊಸೈಟಿ ಅಲ್ಲ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್, ಫಸ್ಟ್ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್. ಸೊ ಆಪ್ಷನ್ ಎ ಓನ್ಲಿ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ರಾಸಿಲಿ ಕ್ರಾಪ್ಸ್ ಬಗ್ಗೆ ನೋಡ್ಕೊಳ್ಳೋಣ. ರಾಸಿಲಿ ಕ್ರಾಪ್ಸ್ ಹೈಬಿಸ್ಕಸ್ ಸ್ಯಾಬ್ರಿಫಾ ಅನ್ನುವಂತಹ ಒಂದು ಸೈಂಟಿಫಿಕ್ ನೇಮ್ ಅನ್ನ ಒಳಗೊಂಡಿದೆ ಈ ಒಂದು ರಾಸಿಲಿ ಕ್ರಾಪ್. ಸೊ ಇದು ಮಾಲ್ವೇಸಿಯಾ ಫ್ಯಾಮಿಲಿ ಗ್ರೂಪಿಗೆ ಸೇರುತ್ತೆ. ಲೋಕಲಿ ಇದನ್ನ ಬೆಂಡಾ ದಾಲ್ ಅಂತ ಕರೀತಾರೆ. ಬೆಂಡಾ ದಾಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ಯಥೇಚ್ಛವಾಗಿ ಭಾರತದಲ್ಲಿ ಒಡಿಶಾ ರೀಜನ್ ನ ಮಾಲ್ಕನ್ಗಿರಿ ಅನ್ನುವಂತಹ ಡಿಸ್ಟ್ರಿಕ್ಟ್ ಅಲ್ಲಿ ಬೆಳೀತಾರೆ. ಸೊ ಇದನ್ನ ಯೂಶಲಿ ವಾರ್ಮ್ ಕಂಟ್ರೀಸ್ ಗಳಲ್ಲಿ ಕಲ್ಟಿವೇಟ್ ನ ಮಾಡ್ತಾರೆ. ಅಂದ್ರೆ ವಾರ್ಮ್ ಕಂಟ್ರೀಸ್ ಗಳಲ್ಲಿ, ಪರ್ಟಿಕ್ಯುಲರ್ ಆಗಿ ವಾರ್ಮ್ ಕಂಟ್ರೀಸ್ ರೀಜನ್ಸ್ ಅಲ್ಲಿ ಇದನ್ನ ಕಲ್ಟಿವೇಟ್ ಮಾಡ್ತಾರೆ. ಸೊ ಹಾಗಾಗಿ ಫಿಲಿಪೈನ್ಸ್ ಮತ್ತೆ ಮಲೇಷಿಯಾ, ಇಂಡೋನೇಷಿಯಾ, ಭಾರತ, ಕ್ಯೂಬಾ, ಸೆಂಟ್ರಲ್ ಅಮೆರಿಕಾ, ಕ್ಯಾಲಿಫೋರ್ನಿಯಾ, ಫ್ಲೋರಿಡಾ ಮತ್ತೆ ಈಜಿಪ್ಟ್ ಅಲ್ಲೂ ಕೂಡ ಈ ಒಂದು ರಾಸಿಲಿ ಕ್ರಾಪ್ ಅನ್ನ ಬೆಳೆಯಲಾಗುತ್ತೆ. ಸೊ ರಾಸಿಲಿ ಕ್ರಾಪ್ ಹೆಲ್ತ್ ಬೆನಿಫಿಟ್ ಏನೇನು ಅಂತ ಹೇಳಿದ್ರೆ, ಯೂಶಲಿ ಇದು ರೆಡ್ ಕಲರ್ ಇರುತ್ತೆ ಅಂಡ್ ಆಲ್ಸೋ ವಿಟಮಿನ್ ಸಿ ಅನ್ನ ಯಥೇಚ್ಛವಾಗಿ ಒಳಗೊಂಡಿರುತ್ತೆ. ಫ್ಲೆವನಾಯ್ಡ್ ಅನ್ನುವಂತಹ ಪಾಲಿಫಿನಾಲ್ಸ್ ನ ಒಳಗೊಂಡಿರುತ್ತೆ. ಐರನ್ ಕಂಟೆಂಟ್ ಇರುತ್ತೆ, ಕ್ಯಾಲ್ಸಿಯಂ ಮತ್ತೆ ಡೈಟರಿ ಫೈಬರ್ಸ್ ಗಳನ್ನ ಕೂಡ ಒಳಗೊಂಡಿರುತ್ತೆ ಈ ಒಂದು ರಾಸಿಲಿ ಕ್ರಾಪ್. ಸೊ ಇದಿಷ್ಟು ರಾಸಿಲಿ ಕ್ರಾಪ್ ನ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ನೋಡೋಣ. Consider the following statement regarding Rosalie crop. First one, it is a highly water intensive crop that require heavily irrigated lowland fertile soils to thrive. So first statement wrong, correct alva. Second statement anna nodಕೊಳ್ಳೋಣ. Second statement, the deep red color of its flower cups is due to the presence of anthocyanins ಅಂತ ಹೇಳಿದೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್. ಸೊ 2 only is the right answer for this particular question. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ವರ್ಲ್ಡ್ ಟ್ರೈಬಲ್ ಡೇ. 2026ರ ವರ್ಲ್ಡ್ ಟ್ರೈಬಲ್ ಡೇ ಅನ್ನ ಸೆಲೆಬ್ರೇಟ್ ನ ಮಾಡಲಾಗಿದೆ. ಇದರ ಥೀಮ್ ಬಂದ್ಬಿಟ್ಟು ಆನರಿಂಗ್ ಇಂಡಿಜಿನಿಯಸ್ ಮಿಡ್ವೈಫ್ಸ್, ಸೇಫ್ ಗಾರ್ಡಿಂಗ್ ಲೈಫ್ ಅಂಡ್ ವೆಲ್ ಬೀಯಿಂಗ್ಸ್ ಅಂತ. ಸೊ ಈ ಒಂದು ವರ್ಲ್ಡ್ ಟ್ರೈಬಲ್ ಡೇ ಅನ್ನ 2 ದಿನ ಕಲ್ಚರಲ್ ಫೆಸ್ಟಿವಲ್ ಆಗಿ ಸೆಲೆಬ್ರೇಷನ್ ಮಾಡಲಾಗುತ್ತೆ. ಇದು ಇಂಟರ್ನ್ಯಾಷನಲ್ ಡೇ ಆಫ್ ವರ್ಲ್ಡ್ ಇಂಡಿಜಿನಿಯಸ್ ಪೀಪಲ್ ಆಗಸ್ಟ್ 9ರಲ್ಲಿ ಸೆಲೆಬ್ರೇಷನ್ ಮಾಡಲಾಗಿದೆ. 1994ರಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಈ ಇನಿಷಿಯೇಟಿವ್ ನ ತಗೊಬಂದಿತ್ತು. ಸೊ ಇದಿಷ್ಟು ವರ್ಲ್ಡ್ ಟ್ರೈಬಲ್ ನ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ನೋಡೋಣ. ವೆನ್ ದ ಇಂಟರ್ನ್ಯಾಷನಲ್ ಡೇ ಆಫ್ ವರ್ಲ್ಡ್ಸ್ ಇಂಡಿಜಿನಿಯಸ್ ಪೀಪಲ್ ಅಬ್ಸರ್ವ್ಡ್ ಅಂಡ್ ವಾಟ್ ಇಸ್ ಇಟ್ಸ್ ಥೀಮ್ ಫಾರ್ ದ ಇಯರ್ 2026? ಆಗಸ್ಟ್ 9th ಕರೆಕ್ಟ್ ಆದ ಉತ್ತರ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್. ಬಿಕಾಸ್ ಇಲ್ಲೆಲ್ಲ ಆಗಸ್ಟ್ 15, ಸೆಪ್ಟೆಂಬರ್ 9 ಮತ್ತೆ ಅಕ್ಟೋಬರ್ 2 ಅಂತ ಇದೆ. ಇದು ಯಾವುದು ಅಲ್ಲ, ಆಗಸ್ಟ್ 9th ಕರೆಕ್ಟ್. ಅಂಡ್ ಥೀಮ್ ಬಂದ್ಬಿಟ್ಟು ಆನರಿಂಗ್ ಇಂಡಿಜಿನಿಯಸ್ ಮಿಡ್ವೈಫ್, ಸೇಫ್ ಗಾರ್ಡಿಂಗ್ ಲೈಫ್ ಅಂಡ್ ವೆಲ್ ಬೀಯಿಂಗ್. ಸೊ ಸ್ಟೇಟ್ಮೆಂಟ್ 2 ಆನ್ಸರ್ ಎ, ಸಾರಿ ಸ್ಟೇಟ್ಮೆಂಟ್ 1 ಆನ್ಸರ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ನ್ಯಾಷನಲ್ ಗೋಪಾಲ ರತ್ನ ಅವಾರ್ಡ್. ನ್ಯಾಷನಲ್ ಗೋಪಾಲ ರತ್ನ ಅವಾರ್ಡ್ ಈಗ ಮಿನಿಸ್ಟ್ರಿ ಆಫ್ ಫಿಶರೀಸ್, ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಕಡೆಯಿಂದ ಈ ಒಂದು ಅವಾರ್ಡ್ ಅನ್ನ ಕೊಡೋದಕ್ಕೆ, ನ್ಯಾಷನಲ್ ಗೋಪಾಲ ರತ್ನ ಅವಾರ್ಡ್ ಅನ್ನ ಕೊಡೋದಕ್ಕೆ ನಾಮಿನೇಷನ್ ನ ಇನ್ವೈಟ್ ಮಾಡಿದೆ.
ಸೊ ಹಾಗಾಗಿ ನ್ಯಾಷನಲ್ ಗೋಪಾಲ ರತ್ನ ಅವಾರ್ಡ್ ನ್ಯೂಸ್ ಅಲ್ಲಿ ಇರೋದನ್ನ ನಾವು ನೋಡಬಹುದಾಗತ್ತೆ. ಸೊ ನ್ಯಾಷನಲ್ ರತ್ನ ಅವಾರ್ಡ್ ಲೈಫ್ ಸ್ಟಾಕ್ ಮತ್ತೆ ಡೈರಿ ಸೆಕ್ಟರ್ ಅಲ್ಲಿ ಕೊಡ್ತಾ ಇರುವಂತಹ ಒಂದು ಹೈಯೆಸ್ಟ್ ಆನರ್ ಅವಾರ್ಡ್ ಇದು. ಇದನ್ನ 2021ರಲ್ಲಿ ಆ ರಾಷ್ಟ್ರೀಯ ಗೋಕುಲ್ ಮಿಷನ್ ನ ಅಡಿಯಲ್ಲಿ ತರಲಾಗುತ್ತೆ. ರಾಷ್ಟ್ರೀಯ ಗೋಕುಲ್ ಮಿಷನ್ 2014ರಲ್ಲಿ ತಂದಂತಹ ಮಿಷನ್ ಯಾತಕ್ಕೋಸ್ಕರ ತಗೊಬಂದ್ರು ಅಂತ ಹೇಳಿದ್ರೆ, ಇಂಡಿಜಿನಿಯಸ್ ಆಗಿ ಬೋವೈನ್ ಬ್ರೀಡ್ಸ್ ಏನಿದೆ ಅಲ್ವಾ, ಆ ಬೋವೈನ್ ಬ್ರೀಡ್ಸ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ತಗೊಬಂದಂತಹ ಪ್ರೋಗ್ರಾಮ್ ರಾಷ್ಟ್ರೀಯ ಗೋಕುಲ್ ಮಿಷನ್. ಸೊ ಇದನ್ನ ಮಿನಿಸ್ಟ್ರಿ ಆಫ್ ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ ಮತ್ತೆ ಡೈರಿಂಗ್ ಅಂಡರ್ ಅಲ್ಲಿ ತಗೊಂಡ್ಬರ್ಲಾಗತ್ತೆ. ಅಂಡ್ ಈ ಅವಾರ್ಡ್ ಅನ್ನ ಕೂಡ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್ ಫಿಶರೀಸ್ ಮತ್ತೆ ಅನಿಮಲ್ ಹಸ್ಬೆಂಡ್ರಿ ಅಂಡರ್ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಈ ಅವಾರ್ಡ್ ಅನ್ನ ಕೊಡುತ್ತೆ. ಯಾರ್ಯಾರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಮಿಲ್ಕ್ ಪ್ರೊಡಕ್ಷನ್ ಕಂಪನೀಸ್ ಗಳಿಗೆ, ಮಿಲ್ಕ್ ಪ್ರೊಡ್ಯೂಸಿಂಗ್ ಫಾರ್ಮರ್ಸ್ ಗಳಿಗೆ ನ್ಯಾಷನಲ್ ಗೋಕುಲ್ ಅವಾರ್ಡ್ ಗಳನ್ನ ಕೊಡ್ಲಾಗತ್ತೆ. ಅಂಡ್ ಆಲ್ಸೋ ಬೆಸ್ಟ್ ಡೈರಿ ಫಾರ್ಮರ್ಸ್ ರೇರಿಂಗ್ ಅನ್ನ ಯಾರು ಮಾಡ್ತಾರೆ, ಇಂಡಿಜಿನಿಯಸ್ ಕ್ಯಾಟಲ್ಸ್ ಗಳನ್ನ ಯೂಸ್ ಮಾಡಿ ಅಂತವರಿಗೆ, ಹಾಗೆ ಬಫೆಲೋ ಬ್ರೀಡಿಂಗಿಗೂ ಕೂಡ ಕೊಡ್ಲಾಗತ್ತೆ. ಅಂಡ್ ಬೆಸ್ಟ್ ಡೈರಿ ಕೋಆಪರೇಟಿವ್ ಸೊಸೈಟೀಸ್ ಗಳಿಗೆ ಅಥವಾ ಮಿಲ್ಕ್ ಪ್ರೊಡ್ಯೂಸರ್ ಕಂಪನೀಸ್ ಗಳಿಗೆ, ಡೈರಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಗಳಿಗೂ ಕೂಡ ಈ ಅವಾರ್ಡ್ ಅನ್ನ ಕೊಡ್ಲಾಗತ್ತೆ. ಅಂಡ್ ಈ ಅವಾರ್ಡಿನ ಬಗ್ಗೆ ನಮ್ಗೆ ಎಕ್ಸಾಮ್ ಅಲ್ಲಿ ಐದರ್ ನ್ಯಾಷನಲ್ ಗೋಪಾಲ್ ರತ್ನ ಅವಾರ್ಡ್ ಬಗ್ಗೆ ಆದ್ರೂ ಕೇಳ್ತಾರೆ, ಅಥವಾ ನ್ಯಾಷನಲ್ ಗೋಕುಲ್ ರಾಷ್ಟ್ರೀಯ ಮಿಷನ್ ಬಗ್ಗೆ ಆದ್ರೂ ಕೂಡ ಕೇಳ್ತಾರೆ. ಎರಡರಲ್ಲಿ ಒಂದನ್ನ ನಮ್ಗೆ ಕೇಳುವಂತಹ ಚಾನ್ಸಸ್ ಯಥೇಚ್ಛವಾಗಿ ಇರುತ್ತೆ. ಅಂಡ್ ಆಲ್ಸೋ ಇದನ್ನ ಬೆಸ್ಟ್ ಆರ್ಟಿಫಿಷಿಯಲ್ ಇಂಟರ್ಮಿಷನ್ಸ್ ಟೆಕ್ನಿಷಿಯನ್ಸ್ ನ ಯಾರು ಯೂಸ್ ಮಾಡಿರ್ತಾರೆ ಅವರಿಗೂ ಕೂಡ ಕೊಡ್ಲಾಗತ್ತೆ. ಅಂಡ್ ನಾರ್ತ್ ಈಸ್ಟರ್ನ್ ರೀಜನ್ಸ್ ಗಳಲ್ಲಿ, ಹಿಮಾಲಯನ್ ರೀಜನ್ಸ್ ಗಳಲ್ಲಿ ಅವರಿಗೆ ಒಂದು ಸ್ಪೆಷಲೈಸ್ಡ್ ಎನ್ಕರೇಜ್ಮೆಂಟ್ ನ ಮತ್ತೆ ಬೂಸ್ಟ್ ಅನ್ನ ಡೈರಿ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಲ್ಲಿ ಕೊಡೋದಕ್ಕೋಸ್ಕರ ನಾರ್ತ್ ಈಸ್ಟರ್ನ್ ರೀಜನ್ ಅಂಡ್ ಹಿಮಾಲಯನ್ ಸ್ಟೇಟ್ ಗಳಿಗೆ ಸ್ಪೆಷಲ್ ಅವಾರ್ಡ್ ಅನ್ನ ಕೊಡಲಾಗತ್ತೆ. ಅಂಡ್ ಇದರಲ್ಲಿ ಫಸ್ಟ್ ರ್ಯಾಂಕ್ ಅನ್ನ ಯಾರು ತಗೊಳ್ತಾರೆ ಅವರಿಗೆ 5 ಲಕ್ಷ ರೂಪಾಯಿನ ಕೊಡ್ಲಾಗುತ್ತೆ. ಸೆಕೆಂಡ್ ರ್ಯಾಂಕ್ ಅನ್ನ ಯಾರು ತಗೊಳ್ತಾರೆ ಅವರಿಗೆ 2 ಲಕ್ಷ ರೂಪಾಯಿಯನ್ನ 3 ಲಕ್ಷ ರೂಪಾಯಿಯನ್ನ ಕೊಡ್ಲಾಗುತ್ತೆ. ಅಂಡ್ ಆಲ್ಸೋ ಥರ್ಡ್ ರ್ಯಾಂಕ್ ಅನ್ನ ಪಡ್ಕೊಳ್ಳೋರ್ಗೆ 2 ಲಕ್ಷ ರೂಪಾಯಿಯನ್ನ ಕೊಡ್ಲಾಗುತ್ತೆ. ಅಂಡ್ ಈ ಸ್ಪೆಷಲ್ ಅವಾರ್ಡ್ ನ ಕೊಡ್ತಿದಾರಲ್ವಾ ನಾರ್ತ್ ಈಸ್ಟರ್ನ್ ರೀಜನ್ಸ್ ಗೆ ಮತ್ತೆ ಹಿಮಾಲಯನ್ ರೀಜನ್ ಗೆ, ಅವರಿಗೆ 2 ಲಕ್ಷವನ್ನ ಕೊಡ್ಲಾಗುತ್ತೆ. ಅಂಡ್ ಇದರಲ್ಲಿ ಮೆರಿಟ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಮತ್ತೆ ಮೊಮೆಂಟೋವನ್ನು ಕೂಡ ಈ ಅವಾರ್ಡಿನ ಜೊತೆ ಕೊಡ್ಲಾಗತ್ತೆ. ಇದಿಷ್ಟು ನ್ಯಾಷನಲ್ ಗೋಪಾಲ್ ರತ್ನ ಅವಾರ್ಡ್ ನ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ಅನ್ನ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ನ್ಯಾಷನಲ್ ಗೋಪಾಲ್ ರತ್ನ ಅವಾರ್ಡ್ಸ್. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ ದ ರಾಷ್ಟ್ರೀಯ ಗೋಕುಲ್ ಮಿಷನ್. ಸೊ ಇದು ಕರೆಕ್ಟ್ ಆದಂತಹ ಉತ್ತರ. ಎರಡನೇದು, there is a provision for special award specifically designed for North Eastern region and Himalayan states. ಇದು ಕೂಡ ಕರೆಕ್ಟ್. ಸೊ both 1 and 2 is the right answer ಈ ಕ್ವಶನ್ ಗೆ. ನೆಕ್ಸ್ಟ್, ಕಂಬಲಕೊಂಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಬಗ್ಗೆ ನೋಡ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಕಂಬಲಕೊಂಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಂಧ್ರ ಪ್ರದೇಶದಲ್ಲಿ ಇದೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಸಿಟಿಯಲ್ಲಿ ನಾವಿದನ್ನ ನೋಡಬಹುದಾಗುತ್ತೆ. ಅಂಡ್ ಈಸ್ಟರ್ನ್ ಘಾಟ್ಸ್ ಅಲ್ಲಿ ಇರುವಂತಹ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು. ಇದರ ನೇಮ್ ಯಾಕೆ ಕಂಬಕೋಲನ್ ಅಂತ ಇದೆ ಅಂತ ಹೇಳಿದ್ರೆ, ಕಂಬಲಕೊಂಡ ಅನ್ನುವಂತಹ ಇಲ್ಲಾಕ್ ಅಲ್ಲಿ ಇದು ಇರೋದ್ರಿಂದ ಇದಕ್ಕೆ ಕಂಬಲಕೊಂಡ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳಿ ಕರೆಯಲಾಗುತ್ತೆ. ಇದರಲ್ಲಿ ಡ್ರೈ ಎವರ್ಗ್ರೀನ್ ಫಾರೆಸ್ಟ್ ಗಳನ್ನ ನೋಡಬಹುದಾಗುತ್ತೆ. ಅಂಡ್ ಆಲ್ಸೋ ಮೆನಿ ಥ್ರೆಟನ್ಡ್ ಸ್ಪೀಸೀಸ್ ಗಳನ್ನ ಕೂಡ ನೋಡಬಹುದಾಗುತ್ತೆ. ಇದರ ಬಗ್ಗೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. The Kambalakonda Wildlife Sanctuary recently seen in the news for hosting highly threatened dry evergreen forest is located in which of the following states? So answer ಬಂದ್ಬಿಟ್ಟು Andhra Pradesh is the right answer. Next, ಡಬಲೇಶ್ವರ ಟೆಂಪಲ್. ಡಬಲೇಶ್ವರ ಟೆಂಪಲ್ ಈಗ ನ್ಯೂಸ್ ಅಲ್ಲಿದೆ. ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಪ್ರೆಸಿಡೆಂಟ್ ಅವರು ದಬಲಾಪುರ ಟೆಂಪಲ್ ಗೆ ವಿಸಿಟ್ ಮಾಡಿಬಿಟ್ಟು ಪ್ರೇಯರ್ ಅನ್ನ ಮಾಡಿದ್ದಾರೆ, ಅದಕ್ಕೋಸ್ಕರ ನ್ಯೂಸ್ ಅಲ್ಲಿದೆ. ಇದು ಒಡಿಸ್ಸಾದಲ್ಲಿ ಇರುವಂತಹ ದೇವಸ್ಥಾನ, ಲಾರ್ಡ್ ಶಿವನಿಗೆ ಡೆಡಿಕೇಟ್ ಮಾಡಿರುವಂತಹ ಟೆಂಪಲ್. ಅಂಡ್ ಇದನ್ನ ಮಹಾನದಿ ರಿವರ್ ಕ್ರಿಯೇಟ್ ಮಾಡಿರುವಂತಹ ಐಲ್ಯಾಂಡ್ ಅಲ್ಲಿ ನೋಡಬಹುದಾಗುತ್ತೆ.
ಇದನ್ನ ಕಟ್ಟಿಸಿರೋದು 10 ಮತ್ತೆ 11ನೆಯ ಶತಮಾನದಲ್ಲಿ 10th ಅಥವಾ 11th ಸೆಂಚುರಿಯಲ್ಲಿ ಕಟ್ಟಿಸಲಾಗಿದೆ. ಯಾರ ಡೈನೆಸ್ಟಿಯ ಟೈಮಲ್ಲಿ ಕಟ್ಟಿಸಿರೋದು ಅಂತ ಹೇಳಿದ್ರೆ ಸೋಮವಂಶಿ ಡೈನೆಸ್ಟಿಯ ಟೈಮಲ್ಲಿ ಹಳೆಯದಾಗಿ ಇದ್ದಂತಹ ದೇವಸ್ಥಾನವನ್ನ ಕಟ್ಟಿರೋದು. ಅದೇ ಈಗ ಅಟ್ ಪ್ರೆಸೆಂಟ್ ಇರುವಂತಹ ದೇವಸ್ಥಾನವನ್ನ ಯಾರ ಟೈಮಲ್ಲಿ ಕಟ್ಸಿರೋದು ಅಂತ ಹೇಳಿದ್ರೆ ಕಿಂಗ್ ಬಿರ್ಕಿಶೋರ್ ಅವರ ಸಮಯದಲ್ಲಿ ಕಟ್ಸಿರೋದು. ಈ ಸೋಮವಂಶಿ ಅವರ ಡೈನೆಸ್ಟಿಯ ಸಮಯದಲ್ಲಿ ಕಟ್ಸಿದ್ದಾಗ ಯಾರು ರಾಜರಾಗಿದ್ರು ಅಂತ ಹೇಳಿದ್ರೆ ಯಯಾತಿ ಕೇಸರಿ ಅನ್ನುವಂತಹವರು ರಾಜರಾಗಿದ್ರು. ಈಗ ಅಟ್ ಪ್ರೆಸೆಂಟ್ ಕುರ್ದಾ ಅಂದ್ರೆ ಈ ಬೀರ್ ಕಿಶೋರ್ ಆಫ್ ಕುರ್ದಾ ಅವರು ಈ ರೀಜನ್ ಅಲ್ಲಿ ಈಗ ಅಟ್ ಪ್ರೆಸೆಂಟ್ ಇರುವಂತಹ ದೇವಸ್ಥಾನವನ್ನ 1232 ADಯಲ್ಲಿ ಕಟ್ಟಿಸ್ತಾರೆ. ಅಂಡ್ ಸ್ಟ್ರಕ್ಚರ್ಗೆ ಬಂದ್ರಿ, ದೇವಸ್ಥಾನದ ಸ್ಟ್ರಕ್ಚರ್ಗೆ ಬಂದ್ರಿ. ಈ ಸ್ಟ್ರಕ್ಚರ್ ಬಂದ್ಬಿಟ್ಟು ಕಳಿಂಗ ಆರ್ಕಿಟೆಕ್ಚರ್ ರೀತಿಯಲ್ಲಿ ಇದೆ. ಕಳಿಂಗ ಆರ್ಕಿಟೆಕ್ಚರ್ ರೀತಿಯಲ್ಲಿ ಕಟ್ಟಲಾಗಿದೆ. ಅಂಡ್ ಇದನ್ನ ಕಟ್ಟಿರೋದು ಮೇನ್ ಟೆಂಪಲ್ ಬಂದ್ಬಿಟ್ಟು ಸ್ಯಾಂಡ್ ಸ್ಟೋನ್ ಅನ್ನ ಯೂಸ್ ಮಾಡಿ ಕಟ್ಟಿದ್ದಾರೆ. ಸ್ಯಾಂಡ್ ಸ್ಟೋನ್ ಅನ್ನ ಯೂಸ್ ಮಾಡಿ. ಅಂಡ್ ಮೇನ್ ಎಂಟ್ರೆನ್ಸ್ ಏನಿದೆ ಅಲ್ವಾ, ಆ ಮೇನ್ ಎಂಟ್ರೆನ್ಸ್ ನ ಜಗಮೋಹನ್ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಮೇನ್ ಎಂಟ್ರೆನ್ಸ್ ಅನ್ನ. ಸೊ ಇದನ್ನ ಎಕ್ಸಾಮ್ ಅಲ್ಲಿ ನಿಮ್ಗೆ ಆರ್ಟ್ ಅಂಡ್ ಕಲ್ಚರಲ್ ಆದ್ರೂ ಕೇಳಬಹುದು ಅಥವಾ ಪ್ರಿಲಿಮ್ಸ್ ಅಲ್ಲಾದ್ರೂ ಕೂಡ ಇದ್ರ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದ್ರ ಮೇಲೆ ಒಂದು ಕ್ವಶನ್ ನ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಧಬಲೇಶ್ವರ ಟೆಂಪಲ್. ಫಸ್ಟ್ ಸ್ಟೇಟ್ಮೆಂಟ್, it is dedicated to Lord Vishnu and is located on an island in the Godavari river. Godavari alla, ಯಾವ ರಿವರು? ಮಹಾನದಿ ರಿವರ್. Second statement, the main temple structure is built in the Kalinga style of architecture. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದ್ಬಿಟ್ಟು 2 only ಅಂದ್ರೆ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಹಿಮಾಲಯನ್ ಸರೋ ಬಗ್ಗೆ ನೋಡ್ಕೊಳ್ಳೋಣ. ಹಿಮಾಲಯನ್ ಸರೋ. ಸೊ ಇದು ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಹಿಮಾಚಲ್ ಪ್ರದೇಶದಲ್ಲಿರುವಂತಹ ಡಲ್ ಔಸಿ ಅನ್ನುವಂತಹ ಒಂದು ಫಾರೆಸ್ಟ್ ರೀಜನ್ ಅಲ್ಲಿ 2 ಡೆಕೇಡ್ ಅಥವಾ 1 ಡೆಕೇಡ್ ಆದ್ಮೇಲೆ ಮೊದಲ ಬಾರಿಯಲ್ಲಿ ನಾವು ಹಿಮಾಲಯನ್ ಸೆರೋ ಅನ್ನ ಇಂಡಿಕೇಟ್ ನ ಮಾಡಿದ್ದಾರೆ. ಇದು ನೋಡೋದಕ್ಕೆ ಗೋಟ್ ಅಥವಾ ಡಾಂಕಿ ಅಥವಾ ಪಿಗ್ ಇದೆಲ್ಲ ಕ್ರಾಸ್ ಬ್ರೀಡ್ ಆಗಿ ಡೆವಲಪ್ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಯೂಶಲಿ ಹಿಮಾಲಯನ್ ಸ್ಟೀಪ್ ಟೆರೈನ್ಸ್ ಅಲ್ಲಿ ನಾವು ಇದನ್ನ ಕಾಣಬಹುದಾಗುತ್ತೆ. ಇದೊಂದು ಅರ್ಬಿವೋರಸ್ IUCN ಕ್ಯಾಟಗರಿಯಲ್ಲಿ ನಿಯರ್ ಥ್ರೆಟನ್ಡ್ ಅನ್ನುವಂತಹ ಲಿಸ್ಟ್ಗೆ ಸೇರಿಸಲಾಗಿದೆ. ಇನ್ನ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972ಗೆ ಬಂದ್ರೆ ಅಲ್ಲಿ ಸ್ಕೆಡ್ಯೂಲ್ 1 ನಲ್ಲಿ ಇಟ್ಟು ಪ್ರೊಟೆಕ್ಷನ್ ಮಾಡ್ತಿದೀವಿ ಅಂಡ್ ಸೈಡ್ಸ್ ಅಲ್ಲಿ ಅಪೆಂಡಿಕ್ಸ್ 1 ನಲ್ಲಿ ಇಟ್ಬಿಟ್ಟು ಇದನ್ನ ಪ್ರೊಟೆಕ್ಷನ್ ಮಾಡಲಾಗ್ತದೆ. ಇದರ ಮೇಲೆ ಒಂದು ಕ್ವಶನ್ ಅನ್ನ ನೋಡ್ಕೊಳ್ಳೋಣ. With reference to the Himalayan Sero, consider the following statement. They are primarily distributed across the Trans-Himalayan region. ಇದು ಕರೆಕ್ಟ್ Trans-Himalayan region ಅಲ್ಲ, ಯೂಶಲಿ ಈಸ್ಟರ್ನ್ ಮತ್ತೆ ಸೆಂಟ್ರಲ್ ಹಿಮಾಲಯನ್ ಮತ್ತೆ ವೆಸ್ಟರ್ನ್ ಹಿಮಾಲಯನ್ ರೀಜನ್ ಅಲ್ಲಿ ಕಾಣಬಹುದಾಗುತ್ತೆ. ಎರಡನೇದು ದ ಸ್ಪೀಸಿಸ್ ಇಸ್ ಕೆಟಗರೈಸ್ ನಿಯರ್ ಥ್ರೆಟನ್ ಅಂಡರ್ IUCN. ಸೊ ಬಿ ಓನ್ಲಿ ಇಸ್ ದ ರೈಟ್ ಆನ್ಸರ್. IUCN ಅಲ್ಲಿ ನಿಯರ್ ಥ್ರೆಟನ್ ಲಿಸ್ಟ್ ಗೆ ಸೇರಿಸಲಾಗಿದೆ. ನೆಕ್ಸ್ಟ್ ಗೋಬರ್ಧನ್ ಸ್ಕೀಮ್ ಇತ್ತೀಚೆಗಷ್ಟೇ ಕ್ಯಾಬಿನೆಟ್ ಗೋಬರ್ಧನ್ ಸ್ಕೀಮ್ ಅನ್ನ ಫೈನಲೈಸ್ ಮಾಡಿದೆ ಅಥವಾ ಅಪ್ರೂವ್ ಅನ್ನ ಮಾಡಿದೆ. ಗೋಬರ್ಧನ್ ಅಂತ ಹೇಳಿದ್ರೆ ಏನು ಫುಲ್ ಫಾರ್ಮ್ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಕರೆಕ್ಟ್ ಅಲ್ವಾ? ಸೊ ಗೋಬರ್ಧನ್ ಅಂತ ಹೇಳಿದ್ರೆ ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಯೋ ಆಗ್ರೋ ರಿಸೋರ್ಸಸ್ ದನ್ ಇಸ್ ಅಂತ ಇದ್ರದ್ದು ಫುಲ್ ಫಾರ್ಮ್. ಇದು ಒಂದು ನ್ಯಾಷನಲ್ ಸರ್ಕ್ಯುಲರ್ ಬಯೋ ಎನರ್ಜಿ ಸ್ಕೀಮ್. ಇದರಿಂದ ನೇಷನ್ ವೈಡ್ ವೇಸ್ಟ್ ಇಂದ ಎನರ್ಜಿಯನ್ನ ಕನ್ವರ್ಟ್ ಆಗಿ ಮಾಡಬಹುದು. ಸೊ ದಟ್ ವೇಸ್ಟ್ ಪ್ರೊಡಕ್ಷನ್ ನ ರೆಡ್ಯೂಸ್ ಮಾಡಬಹುದು. ಅಂಡ್ ಆಲ್ಸೋ ಭಾರತದಲ್ಲಿ ನಾವೇನು ಕಾರ್ಬನ್ ಡೈಆಕ್ಸೈಡ್ ನ್ಯೂಟ್ರಲ್ ಗೆ ರೀಚ್ ಆಗ್ಬೇಕಂತಿದೀವಿ ಅದನ್ನ ರೀಚ್ ಕೂಡ ಮಾಡಬಹುದು. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಡೊಮೆಸ್ಟಿಕ್ ಕಂಪ್ರೆಸ್ಡ್ ಬಯೋಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡೋದು ಇದರ ಮುಖ್ಯ ಉದ್ದೇಶ. 2026ರಿಂದ 2027ರ ಸಮಯದಲ್ಲಿ ಸ್ಟಾರ್ಟ್ ಮಾಡಿ 2035ರಿಂದ 36ರ ಸಮಯದಲ್ಲಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನ ಇದು ಒಳಗೊಂಡಿದೆ. ಅಂಡ್ ಇದರ ನೋಡಲ್ ಮಿನಿಸ್ಟ್ರಿಯನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಕರೆಕ್ಟ್ ಅಲ್ವಾ? ಸೊ ನೋಡಲ್ ಮಿನಿಸ್ಟ್ರಿ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಈ ಒಂದು ಗೋಬರ್ಧನ್ ಸ್ಕೀಮ್ ನ ನೋಡಲ್ ಮಿನಿಸ್ಟ್ರಿ.
ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ವಿಚ್ ಆಫ್ ದ ಫಾಲೋಯಿಂಗ್ ಮಿನಿಸ್ಟ್ರೀಸ್ ಈಸ್ ದ ನೋಡಲ್ ಮಿನಿಸ್ಟ್ರಿ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಗೋಬರ್ಧನ್ ಸ್ಕೀಮ್? ಸೊ ಆನ್ಸರ್ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್. ಬಿ ಓನ್ಲಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ ಅಗ್ನಿ 4 ಮಿಸೈಲ್ ಬಗ್ಗೆ ನೋಡ್ಕೊಳ್ಳೋಣ. ಅಗ್ನಿ 4 ಮಿಸೈಲು ಸಕ್ಸಸ್ಫುಲ್ ಆಗಿ ಈಗ ತನ್ನ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದೆ. ಇದು ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡಿರುವಂತಹ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಯಾರು ಡೆವಲಪ್ ಮಾಡಿರೋದು? DRDO ಇದನ್ನ ಡೆವಲಪ್ ಮಾಡಿರೋದು. ಸೊ ಇದು ದಿಸ್ ಇಸ್ ಆಪರೇಟೆಡ್ ಬೈ ಸ್ಟ್ರಾಟಜಿಕ್ ಫೋರ್ಸ್ ಕಮಾಂಡ್. ಒಂದು ಸ್ಟ್ರಾಟಜಿಕ್ ಫೋರ್ಸ್ ಕಮಾಂಡ್ ಇಂದ ಇದು ಆಪರೇಟ್ ಆಗತ್ತೆ. ಅಂಡ್ ಆಲ್ಸೋ 4,000 ಕಿಲೋಮೀಟರ್ ಅಷ್ಟು ಸ್ಟ್ರೈಕಿಂಗ್ ಟಾರ್ಗೆಟ್ ರೇಂಜ್ ಅನ್ನ ಇಟ್ಕೊಂಡಿರುತ್ತೆ. ಇದರಲ್ಲಿ 2 ಸ್ಟೇಜ್ ಅನ್ನ ನೋಡಬಹುದಾಗತ್ತೆ. 2 ಸ್ಟೇಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದು, ಅಂಡ್ ಆಲ್ಸೋ ಸರ್ಫೇಸ್ ಟು ಸರ್ಫೇಸ್ ಬ್ಯಾಲಿಸ್ಟಿಕ್ ಮಿಸೈಲ್. ನಮ್ಗೆ ಸರ್ಫೇಸ್ ಟು ಸರ್ಫೇಸ್ ಅಂತ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇದು ಸರ್ಫೇಸ್ ಟು ಸರ್ಫೇಸ್ ಬ್ಯಾಲಿಸ್ಟಿಕ್ ಮಿಸೈಲ್. ಅಂಡ್ ಸಾಲಿಡ್ ಫ್ಯೂಯಲ್ ರಾಕೆಟ್ ಮೋಟರ್ ಅನ್ನ ಇದರಲ್ಲಿ ಬಳಸಬಹುದು. ಅಂಡ್ ಪೇಲೋಡ್ ಕೆಪಾಸಿಟಿ ಬಂದ್ಬಿಟ್ಟು 1000 kg ಪೇಲೋಡ್ ಅನ್ನ ಒಳಗೊಂಡಿದೆ. ಅಂಡ್ ಆಲ್ಸೋ ಇದರಲ್ಲಿ ಸರ್ಕ್ಯುಲರ್ ಎರರ್ ಪ್ರೊಬಾಬಿಲಿಟಿಯನ್ನ ಒಳಗೊಂಡಿದೆ. ಸರ್ಕ್ಯುಲರ್ ಎರರ್ ಪ್ರೊಬಾಬಿಲಿಟಿ ಅಂತ ಹೇಳಿದ್ರೆ ವೆಪನ್ ಸಿಸ್ಟಮ್ ಅಕ್ಯುರೇಸಿಯನ್ನ ಮೆಷರ್ ಮಾಡೋದಕ್ಕೆ ಇರುವಂತದ್ದು. ಅಂಡ್ ಆಲ್ಸೋ ನ್ಯಾವಿಗೇಷನ್ ಕೂಡ ಒಳಗೊಂಡಿದೆ. ರಿಂಗ್ ಲೇಸರ್ ಗೈರೋ ಬೇಸ್ಡ್ ನ್ಯಾವಿಗೇಷನ್ ನ ಇದರಲ್ಲಿ ಅಳವಡಿಸಲಾಗಿದೆ. ಸೊ ಇದಿಷ್ಟು ಅಗ್ನಿ 4 ಮಿಸೈಲ್ ನ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಅಗ್ನಿ 4 missile. It is a 2-stage surface-to-surface ballistic missile powered by a solid fuel rocket motor. So first statement correct. ಎರಡನೇದನ್ನ ನೋಡೋಣ. It has a strike range of up to 4,000 km and circular error probability less than 100 meter. So both 1 and 2 is the right answer for this particular question. So ಇದಿಷ್ಟು ಈಗ ಇದ್ದಂತಹ ಕರೆಂಟ್ ಅಫೇರ್ಸ್ ಅಲ್ಲಿ ಇಂಪಾರ್ಟೆಂಟ್ ನ್ಯೂಸ್ಗಳು. ಇದೇ ರೀತಿಯಾದಂತಹ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.